ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ನಾವು SHE ಅಂತ ಸಹ ಕರಿತೀವಿ, ಅಂದರೆ ಇದನ್ನು ನಾವು ಶಿ ಅಂತ ಸಹ ಕರಿತೀವಿ. ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂದರೆ ಶೀನ ನಾವು ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಸಹ ಕರಿತೀವಿ. ಹಾಗೆ ಇದನ್ನು ನಾವು ಗ್ಯಾಸ್ ಎಲೆಕ್ಟ್ರೋಡ್ ಅಂತ ಸಹ ಕರಿತೀವಿ. ಹಾಗೆ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಸಹ ಕರಿತೀವಿ. ಹಾಗೆ ರಿವರ್ಸಿಬಲ್ ಎಲೆಕ್ಟ್ರೋಡ್ ಅಂತ ಸಹ ಕರಿತೀವಿ. ಏನಕ್ಕೆ ಈ ಶೀಗೆ ಇಷ್ಟೊಂದು ಡಿಫ್ರೆಂಟ್ ಹೆಸರುಗಳಿದೆ ಅಂತ ನಾವು ಈ ಟಾಪಿಕ್ ಡಿಸ್ಕಸ್ ಮಾಡುವಾಗ ಜೊತೆಲೇ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ದಟ್ ಈಸ್ ಶಿ. ಫಸ್ಟ್ ಈ ಶಿ ಹೇಗೆ ಕನ್ಸ್ಟ್ರಕ್ಟ್ ಆಗಿದೆ ಅಂತ ನೋಡೋಣ. ದಟ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇಲ್ಲಿ ಒಂದು ಕಂಟೈನರ್ನಲ್ಲಿ ನಮಗೆ HCl ಇರುತ್ತೆ. ಓಕೆ, ಈ HCl ಬಂದ್ಬಿಟ್ಟು 1 ಮೋಲಾರ್ ಕಾನ್ಸಂಟ್ರೇಷನ್ ಇರುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಓಕೆ, ಇದು 1 ಮೋಲಾರ್ ಕಾನ್ಸಂಟ್ರೇಷನ್ ಇರುತ್ತೆ ಈ HCl. ಹಾಗೆ ನಮಗೆ ಒಂದು ಇಲ್ಲಿ ಇನ್ವರ್ಟೆಡ್ L ಶೇಪ್ ಗ್ಲಾಸ್ ರಾಡ್ ಇರುತ್ತೆ. ಓಕೆ, ಇದರಲ್ಲಿ ಇಲ್ಲಿ ನಮಗೇನಿರುತ್ತೆ, ಇದು ನಮಗೆ ಇನ್ಲೆಟ್ ಇರುತ್ತೆ. ಓಕೆ, ಈ ಇನ್ಲೆಟ್ನಲ್ಲಿ ಏನು ಮಾಡ್ತೀವಿ ಅಂದರೆ ಹೈಡ್ರೋಜನ್ ಗ್ಯಾಸ್ನ, ಅದು 1 ATM ಪ್ರೆಷರ್ನಲ್ಲಿರೋ ಹೈಡ್ರೋಜನ್ ಗ್ಯಾಸ್ನ ನಾವು ಪಾಸ್ ಮಾಡ್ತೀವಿ ಇಲ್ಲಿ. ಓಕೆ, ರಿಮೆಂಬರ್, ಈ ಹೈಡ್ರೋಜನ್ ಗ್ಯಾಸ್ ಏನಿದೆ ಅದು ಯಾವಾಗಲೂ ನಮಗೆ 1 ATM ಪ್ರೆಷರಲ್ಲೇ ಇರಬೇಕು. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಗ್ಲಾಸ್ ರಾಡ್ ಒಳಗಡೆ ನಾವು ಈ ರೀತಿ ಒಂದು ಪ್ಲಾಟಿನಮ್ ವೈರ್ನ ಇನ್ಸರ್ಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಪ್ಲಾಟಿನಮ್ ವೈರ್. ಹಾಗೆ ಈ ಏನು ವೈರ್ ಇದೆ ಅದು ಅಟ್ ಬಾಟಮ್ ಎಂಡಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಒಂದು ಪ್ಲಾಟಿನಮ್ ಫಾಯಿಲ್ನ ಇಲ್ಲಿ ನಾವು ಇದಕ್ಕೆ ಅಟ್ಯಾಚ್ ಮಾಡಿರ್ತೀವಿ. ಈ ಪ್ಲಾಟಿನಮ್ ಫಾಯಿಲ್ ಮೇಲೆ ಏನು ಮಾಡ್ತೀವಿ ಅಂದರೆ ಫೈನಲಿ ಡಿವೈಡೆಡ್ ಪ್ಲಾಟಿನಮ್ನ ಕೋಟ್ ಮಾಡಿರ್ತೀವಿ. ಓಕೆ, ಈ ಪ್ಲಾಟಿನಮ್ ಫಾಯಿಲ್ ಮೇಲೆ ನಾವು ಫೈನಲಿ ಡಿವೈಡೆಡ್ ಪ್ಲಾಟಿನಮ್ನ ಕೋಟ್ ಮಾಡಿರ್ತೀವಿ. ಶಿ ಈ ರೀತಿಯಲ್ಲಿ ಇದು ಕನ್ಸ್ಟ್ರಕ್ಟ್ ಆಗಿರುತ್ತೆ. ಓಕೆ, ಹಾಗೆ ಈ ಶಿ ಬಂದ್ಬಿಟ್ಟು ನಮಗೆ 298 ಕೆಲ್ವಿನ್ನಲ್ಲಿ ನಾವು ಇದನ್ನು ಮೇಂಟೈನ್ ಮಾಡಿರ್ತೀವಿ ಟೆಂಪ್ರೇಚರ್ನ. ಓಕೆ, ಸೊ ನಮಗೆ ಇಲ್ಲಿ ಈ HCl 1 ಮೋಲಾರ್ ಕಾನ್ಸಂಟ್ರೇಷನ್ ಇರೋದ್ರಿಂದ, ಈ ಗ್ಯಾಸ್ ಪ್ರೆಷರ್ ನಮಗೆ 1 ATM ಇರೋದ್ರಿಂದ, ಈ ಟೆಂಪ್ರೇಚರ್ ನಮಗೆ 298 ಕೆಲ್ವಿನ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಇದು ಮೂರು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಮೂರು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಕಂಡೀಷನ್ನಲ್ಲಿರುತ್ತೆ ಅಲ್ವಾ. ಸೊ ಈ ಎಲೆಕ್ಟ್ರೋಡ್ ಏನಿರುತ್ತೆ ಇದು ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಇರುತ್ತೆ, ಈ ಮೂರು ಕ್ರೈಟೀರಿಯಾ ನಾವು ನೋಡಿದ್ರೆ. ಆದ್ರಿಂದನೇ ನಾವು ಇದಕ್ಕೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರೆಯೋದು. ಓಕೆ, ಸೊ ಸ್ಟ್ಯಾಂಡರ್ಡ್ ಏನಕ್ಕೆ ಅಂದರೆ ಇದು ಮೂರು ಕಂಡೀಷನ್ ಇರೋದ್ರಿಂದ, ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಕ್ಕೆ ಅಂದರೆ ನಾವಿಲ್ಲಿ ಹೈಡ್ರೋಜನ್ ಗ್ಯಾಸ್ನ ಮೇನ್ ಆಗಿ ಯೂಸ್ ಮಾಡೋದ್ರಿಂದ. ಅದೇ ರೀತಿ ನಮಗೆ ಇಲ್ಲಿ HCl ಏನಿರುತ್ತೆ ಇದು ಯಾವ ರೂಪದಲ್ಲಿರುತ್ತೆ ಅಂದರೆ ನಮಗೆ H+ ಹಾಗೆ Cl- ರೂಪದಲ್ಲಿರುತ್ತೆ. ಓಕೆ, ಸೊ ಇಲ್ಲೂ ಸಹ ನಮಗೆ H+ ಇರುತ್ತೆ, ಇಲ್ಲೂ ಸಹ ನಮಗೆ ಹೈಡ್ರೋಜನ್ ಗ್ಯಾಸ್ ಇರುತ್ತೆ. ಆದ್ರಿಂದ ನಾವು ಇದನ್ನ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನ ನಾವು ಗ್ಯಾಸ್ ಎಲೆಕ್ಟ್ರೋಡ್ ಅಂತ ಏನಕ್ಕೆ ಕರಿತೀವಿ, ಇಲ್ಲಿ ನಾವು ಮೇನ್ ಆಗಿ ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡೋದ್ರಿಂದ ಇದನ್ನ ನಾವು ಗ್ಯಾಸ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ಶಿ. It is used to determine single electrode potential of an unknown electrode. ಅಂದರೆ ಈ ಶೀನ ನಾವು ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಅನ್ನೋನ್ ಎಲೆಕ್ಟ್ರೋಡ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಮೆಜರ್ ಮಾಡೋದಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಹೇಗೆ ಅಂದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಿರುತ್ತೆ ಇದರ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಾವು ಈ ಸ್ಟ್ಯಾಂಡರ್ಡ್ ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಈ ಎಲೆಕ್ಟ್ರೋಡ್ದು. ಓಕೆ, ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ E0 ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಏನಾಗುತ್ತೆ, ನಾವು E0 ಕನ್ಸಿಡರ್ ಮಾಡಿದಾಗ H+ ಇರೋದು H2 ಆಗುತ್ತೆ. ಓಕೆ, ಸೊ ಈ ಶೀದು ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗುತ್ತೆ ಅದು ಯಾವಾಗ್ಲೂ 0 ಆಗಿರುತ್ತೆ. ಇದು ನಿಮಗೆ ನೆನಪಿರಬೇಕು. ಯಾವುದ್ರ ಪ್ರಕಾರ ಅಂದರೆ ಇದು IUPAC ಪ್ರಕಾರ. ಓಕೆ, ನಮಗೆ IUPAC ಬಂದ್ಬಿಟ್ಟು ಈ ಶೀದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಯಾವಾಗ್ಲೂ 0 ವೋಲ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಈ ಶೀದು H+/H2ನೇ ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ. ಓಕೆ, ಇದೇ ಟಾಪಿಕ್ನಲ್ಲಿ ನೆನ್ಪಿಟ್ಕೊಳ್ಳಿ. ಶೀದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಯಾವಾಗಲೂ ನಾವು E0 ಬರೆದ್ಬಿಟ್ಟು H+/H2 ಅಂತ ಬರಿತೀವಿ. ಅದು ಬಂದ್ಬಿಟ್ಟು ಯಾವಾಗಲೂ 0 ವೋಲ್ಟ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ನಾವು ಈ ಶೀದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಯಾವಾಗಲೂ 0 ಅಂತ ಕನ್ಸಿಡರ್ ಮಾಡಿಬಿಟ್ಟು ಯಾವುದಾದ್ರೂ ಅನ್ನೋನ್ ಎಲೆಕ್ಟ್ರೋಡ್ನ ನಾವು ಕಪಲ್ ಮಾಡಿಬಿಟ್ಟು ಇದ್ರ ಜೊತೆಗೆ ಅದರದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನಾವು ಮೆಜರ್ ಮಾಡ್ತೀವಿ. ಅದು ಹೇಗೆ ಅಂದರೆ ಈ ಶೀನ ನಾವು ಕ್ಯಾಥೋಡಲ್ಲೂ ಫಿಕ್ಸ್ ಮಾಡ್ಬೋದು. ಓಕೆ, ಆ್ಯನೋಡಲ್ಲೂ ಫಿಕ್ಸ್ ಮಾಡ್ಬೋದು. ಅಂದರೆ
ನಾವು ಕ್ಯಾಥೋಡ್ ನಮಗೆ ಒಂದು ಗ್ಯಾಲ್ವನಿಕ್ ಸೆಲ್ ನಾವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಮಗೆ ಒಂದು ಅನ್ನೋನ್ ತಗೊಂತೀವಿ ಅಂತ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಅನ್ನೋನ್ ಎಲೆಕ್ಟ್ರೋಡ್ ನ ತಗೊಂಡ್ಬಿಟ್ಟು ಇದನ್ನ ಬಂದ್ಬಿಟ್ಟು ನಾನು ಈಗೇನು ಶೀನ ಎಕ್ಸ್ಪ್ಲೈನ್ ಮಾಡಿದೆ, ಅಲ್ಲಿ ಈ ಅನ್ನೋನ್ ಏನಿರುತ್ತೆ ಅದನ್ನ ನಾವು ಈ ಶೀ ಜೊತೆ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ಇಲ್ಲೇನಾಗುತ್ತೆ, ಇದು ಆ್ಯನೋಡ್ ಆಗಿರುತ್ತೆ, ಲೆಫ್ಟ್ ಸೈಡ್ ಆಗಿರೋದ್ರಿಂದ ಇದು ಕ್ಯಾಥೋಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರುತ್ತೆ ಮೆಜರ್ ಆಗುತ್ತೆ ವೋಲ್ಟ್ ಮೀಟರ್ ಅಲ್ಲಿ, ಅದನ್ನ ನಾವು ಈ ನಾಟ್ ಸೆಲ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಸೊ ಹಾಗೆ ಇಲ್ಲಿ ಶೀನ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಕೇಸಲ್ಲಿ, ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್. ಇಲ್ಲಿ ಶೀನ ಆ್ಯನೋಡ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಇಲ್ಲಿ ಶೀ ಇರುತ್ತೆ. ಓಕೆ, ಹಾಗೆ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ, ಕ್ಯಾಥೋಡ್ ಅಲ್ಲಿ ನಮಗೆ ಅನ್ನೋನ್ ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದು ಆ್ಯನೋಡ್ ಆಗಿರುತ್ತೆ. ಸೊ ನಮಗೆ ಈ ನಾಟ್ ಸೆಲ್ ಬಂದ್ಬಿಟ್ಟು ಈ ನಾಟ್ ಕ್ಯಾಥೋಡ್ ಮೈನಸ್ ಈ ನಾಟ್ ಆ್ಯನೋಡ್ ಆಗಿರೋದ್ರಿಂದ ನಾವಿಲ್ಲಿ ಈ ವೋಲ್ಟೇಜ್ ಏನು ಬರುತ್ತೆ ಇಲ್ಲಿ, ಇದನ್ನ ಬಂದ್ಬಿಟ್ಟು ಈ ನಾಟ್ ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಓಕೆ, ನಮಗೆ ಹೇಗೂ ಇಲ್ಲಿ ಶೀದು ಗೊತ್ತು ಏನು, ಇದು ನಮಗೆ 0 ವೋಲ್ಟ್ ಆಗಿರುತ್ತೆ ಅಲ್ವಾ, ಇಲ್ಲಿ 0 ವೋಲ್ಟ್ ಆಗಿರುತ್ತೆ ನಮಗೆ. ಸೊ ಇಲ್ಲಿ ಏನಿರುತ್ತೆ ಆ್ಯನೋಡ್ ಕ್ಯಾಥೋಡ್, ಇಲ್ಲಿ ನಾವು ಅದನ್ನ 0 ವೋಲ್ಟ್ ಆಗಿ ತಗೊಂಡ್ರೆ ನಮಗೆ ಮಿಕ್ಕಿರೋ ಅನ್ನೊಂದು ಸಹ ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಅಂದ್ರೆ ಈ ಶೀನ ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ನಾವು 0 ವೋಲ್ಟ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಓಕೆ, ಅನ್ನೋನ್ ಎಲೆಕ್ಟ್ರೋಡ್ ನ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಸಹ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಆದ್ರಿಂದ ಇದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂತೀವಿ, ಯಾವ್ದನ್ನ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ನ. ಓಕೆ, ಆದ್ರಿಂದ ಇದನ್ನ ನಾವು ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಸಹ ಕರಿತೀವಿ. ಹೀಗೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಈ ಫಸ್ಟ್ ಕೇಸಲ್ಲಿ ಏನ್ ಮಾಡಿದ್ವಿ ನಾವು, ಈ ಶೀನ ಕ್ಯಾಥೋಡ್ ಅಲ್ಲಿ ಪ್ಲೇಸ್ ಮಾಡಿದೀವಿ ಅಲ್ವಾ. ಸೊ ಈ ಶೀನ ನಾವು ಕ್ಯಾಥೋಡ್ ಅಲ್ಲಿ ಪ್ಲೇಸ್ ಮಾಡಿದೀವಿ ಅಲ್ವಾ. ಹಾಗೆ ಈ ಸೆಕೆಂಡ್ ಕೇಸಲ್ಲಿ ಶೀನ ನಾವು ಆ್ಯನೋಡ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಓಕೆ, ಅಂದ್ರೆ ಈ ಶೀ ಬಂದ್ಬಿಟ್ಟು ನಮಗೆ ಕ್ಯಾಥೋಡ್ ಆಗು ಸಹ ಆಕ್ಟ್ ಮಾಡುತ್ತೆ, ಆ್ಯನೋಡ್ ಆಗಿ ಸಹ ಆಕ್ಟ್ ಮಾಡುತ್ತೆ. ಅಂದ್ರೆ ಇದು ನಮಗೆ ರಿವರ್ಸಿಬಲ್ ಎಲೆಕ್ಟ್ರೋಡ್ ಹಾಗೆ ಇದು ನಮಗೆ ಕೆಲಸ ಮಾಡುತ್ತೆ. ಸೊ ಆದ್ರಿಂದನೇ ಈ ಶೀನ ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಏನ್ ಕರಿತೀವಿ, ಇದನ್ನ ನಾವು ಗ್ಯಾಸ್ ಎಲೆಕ್ಟ್ರೋಡ್, ರೆಫರೆನ್ಸ್ ಎಲೆಕ್ಟ್ರೋಡ್ ಹಾಗೆ ರಿವರ್ಸಿಬಲ್ ಎಲೆಕ್ಟ್ರೋಡ್ ಅಂತ ಸಹ ಕರಿತೀವಿ. ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ವಾ. ಸೊ ಈ ಕನ್ಸ್ಟ್ರಕ್ಷನ್ ಮೇನ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಇರುತ್ತೆ, ಇದು ನಿಮಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ವರ್ಕ್ ಹೇಗಾಗುತ್ತೆ ಅಂತ ನಾವು ನೋಡೋಣ. ನಿಮಗೆ 1 ಪಾಯಿಂಟ್ ಯಾವುದು ತುಂಬಾ ಇಂಪಾರ್ಟೆಂಟ್ ಇರಬೇಕು ಅಂದ್ರೆ, ನಿಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಶಿ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 0 ವೋಲ್ಟ್ ಅಂತ, ಇದು ಫಸ್ಟ್ ಪಾಯಿಂಟ್ ಗೊತ್ತಿರಬೇಕು. ಹಾಗೆ ಇದು ನಮಗೆ ರಿವರ್ಸಿಬಲ್ ಎಲೆಕ್ಟ್ರೋಡ್ ಅಂತ ನಮಗೆ ಗೊತ್ತಿರಬೇಕು. ಅಂದ್ರೆ ಇದು ನಮಗೆ ಕ್ಯಾಥೋಡ್ ಆಗಿ ಸಹ ಆಕ್ಟ್ ಮಾಡುತ್ತೆ, ಹಾಗೆ ಆ್ಯನೋಡ್ ಆಗಿ ಸಹ ಆಕ್ಟ್ ಮಾಡುತ್ತೆ ಅಂತ ನಮಗೆ ಗೊತ್ತಿರಬೇಕು. ದಿಸ್ ಈಸ್ ಸೆಕೆಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಇದನ್ನ ನಾವು ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಬಳಸ್ತೀವಿ ಅನ್ನೋದು ಸಹ ನಮಗೆ ಗೊತ್ತಿರಬೇಕು. ಚಾರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನ್ ಹೇಳ್ತಾರೆ, ನಮಗೆ ಶಿ ಎಲ್ಲಿದೆ, ಇದು ಅಂದ್ರೆ ಇದು ಶೀದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಶೀದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟಿದೆ, 0 ವೋಲ್ಟ್ ಇದೆ. ಓಕೆ, ಅಂದ್ರೆ ಇಲ್ಲಿ ನಾವು ಇದನ್ನ 0 ಅಂತ ಕನ್ಸಿಡರ್ ಮಾಡಿಬಿಟ್ಟು ಈ ಶೀನ ನಾವು ರೆಫರೆನ್ಸ್ ಆಗಿ ತಗೊಂಡ್ಬಿಟ್ಟು ಓಕೆ, ಈ ಶೀನ ನಾವು ರೆಫರೆನ್ಸ್ ಆಗಿ ತಗೊಂಡ್ಬಿಟ್ಟು ಇದಕ್ಕೆ ಬೇರೆ ಅನ್ನೋನ್ ಎಲೆಕ್ಟ್ರೋಡ್ ಗಳನ್ನ ನಾವು ಕಪಲ್ ಮಾಡಿಬಿಟ್ಟು ಅದರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಾವು ಮೆಜರ್ ಮಾಡಬಹುದು. ಓಕೆ, ಅವಾಗ ಮೆಜರ್ ಮಾಡಿದಾಗ ಏನ್ ಗೊತ್ತಾಗುತ್ತೆ, ಇದೆಲ್ಲ ನಮಗೆ ಗೊತ್ತಾಗಿದೆ. ಓಕೆ, ಕೆಲವೊಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಸಮ್ ಎಲಿಮೆಂಟ್ ಏನಾಗಿದೆ 0ಗಿಂತ ಜಾಸ್ತಿ ಇದೆ. ಓಕೆ, ಕೆಲವೊಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಸಮ್ ಅದರ್ ಎಲೆಕ್ಟ್ರೋಡ್ ಏನಾಗಿದೆ ಎಲಿಮೆಂಟ್ಸ್ದು 0ಗಿಂತ ಕಡಿಮೆ ಇದೆ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ, ನಮಗೆ ಜಿಂಕ್ದು ಓಕೆ, ಹಾಗೆ ಕ್ಯಾಲ್ಸಿಯಂದು ಇದೆಲ್ಲ ನಮಗೆ 0ಗಿಂತ ಕಡಿಮೆ ಇದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಇಲ್ಲಿ ಕಾಪರ್ದು ಓಕೆ, ಹಾಗೆ ಅಯೋಡಿನ್ದು ಇದೆಲ್ಲ ನಮಗೆ 0ಗಿಂತ ಜಾಸ್ತಿ ಇದೆ. ಓಕೆ, ಅಗೇನ್ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ನೆಗೆಟಿವ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಅಂದ್ರೆ ಕೆಪಾಸಿಟಿ ಆಫ್ ರೆಡ್ಯೂಸಿಂಗ್ ಏಜೆಂಟ್ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈ ರೆಡಾಕ್ಸ್ ಕಪಲ್ ಏನಾದ್ರೂ ಸ್ಟ್ರಾಂಗರ್ ಇದ್ರೆ ಯಾವ್ದ್ರಕ್ಕಿಂತ ಈ ಶೀಗಿಂತ ಓಕೆ, ಶಿ ಅಂದ್ರೆ ಯಾವ್ದು ಇಲ್ಲಿ H+H2 ಇದಕ್ಕಿಂತ ನಮಗೇನಾದ್ರೂ ರೆಡಾಕ್ಸ್ ಕಪಲ್ ಬಂದ್ಬಿಟ್ಟು ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ಆಗಿದ್ರೆ, ಅಂದ್ರೆ ನಾವಿಲ್ಲಿ ಏನ್ ಅನ್ನೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೆಜರ್ ಮಾಡ್ತೀವಿ ಅದು ಬಂದ್ಬಿಟ್ಟು ಏನಾದ್ರೂ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ಆಗಿದ್ರೆ ಈ ಶೀಗಿಂತ, ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಈ ವ್ಯಾಲ್ಯೂಸ್ ಏನಿರುತ್ತೆ ಅದು ಬಂದ್ಬಿಟ್ಟು ನೆಗೆಟಿವ್ ಆಗುತ್ತೆ.
ಒಂದ್ ವೇಳೆ ಈ ಅನ್ನೋನ್ ಎಲೆಕ್ಟ್ರೋಡ್ ಏನಿರುತ್ತೆ ಅದೇನಾದ್ರೂ ವೀಕರ್ ರಿಡ್ಯೂಸಿಂಗ್ ಏಜೆಂಟ್ ಆಗಿದ್ರೆ ಈ ಶಿಗಿಂತ ಓಕೆ, ಅವಾಗ ಅದೇನಾಗುತ್ತೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಇದು ಸಹ ತುಂಬಾ ಇಂಪಾರ್ಟೆಂಟ್. ಸೊ ಈ ಶಿ ಹೇಗೆ ವರ್ಕ್ ಆಗುತ್ತೆ ಅಂತ ಈಗ ನೆಕ್ಸ್ಟ್ ನೋಡೋಣ. ವಾಟ್ ಹ್ಯಾಪನ್ಸ್ ವೆನ್ ಶಿ ಆಕ್ಟ್ ಆಸ್ ಆನೋಡ್ ಅಂದ್ರೆ ನಾನು ಹೇಳಿದ್ನಲ್ವಾ, ಈ ಶಿ ಬಂದ್ಬಿಟ್ಟು ಆನೋಡ್ ಆಗಿನೂ ಆಕ್ಟ್ ಮಾಡುತ್ತೆ, ಕ್ಯಾಥೋಡ್ ಆಗಿನೂ ಆಕ್ಟ್ ಮಾಡುತ್ತೆ ಅಂತ. ಒಂದ್ ವೇಳೆ ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಾದ್ರೂ ಆನೋಡ್ ಆಗಿ ಆಕ್ಟ್ ಮಾಡಿದ್ರೆ ಹೇಗಿರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ರಿಯಾಕ್ಷನ್ಸ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಕನ್ಸಿಡರ್ ಶಿ ಅಲ್ಲಿ ಏನಿರುತ್ತೆ, ನಮಗೆ HCl ಇರುತ್ತೆ ಅಲ್ವಾ, ಒಂದು ಇನ್ವರ್ಟೆಡ್ ಎಲ್ ಗ್ಲಾಸ್ ರಾಡ್ ಇರುತ್ತೆ, ಹಾಗೆ ನಮಗೆ ಒಂದು PT ವೈರ್ ಇರುತ್ತೆ, ದಟ್ ಈಸ್ ಪ್ಲಾಟಿನಮ್ ವೈರ್ ಇರುತ್ತೆ, ಹಾಗೆ ನಮ್ಗೆ ಇಲ್ಲಿ ಬಾಟಮ್ ಅಲ್ಲಿ ಆ ವೈರ್ಗೆ ಪ್ಲಾಟಿನಮ್ ಫಾಯಿಲ್ ಅಟ್ಯಾಚ್ ಆಗಿರುತ್ತೆ, ಅದ್ರ ಮೇಲೆ ನಮಗೆ ಫೈನಲಿ ಡಿವೈಡೆಡ್ ಪ್ಲಾಟಿನಮ್ ಕೋಟ್ ಆಗಿರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಇದನ್ನ ನಾವು ಶಿ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿ, ಯಾವ್ದಾದ್ರು ಒಂದು ಅನ್ನೋನ್ ಎಲೆಕ್ಟ್ರೋಡ್ ನ ತಗೊಳ್ಳಿ, ಎಲ್ಲಿ ಈ ಕ್ಯಾಥೋಡ್ ಅಲ್ಲಿ. ಓಕೆ, ಸೊ ಕನ್ಸಿಡರ್ ಇಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಅನ್ನೋನ್ ಎಲೆಕ್ಟ್ರೋಡ್ ತಗೊಂಡ್ವಿ ಅಂತ ಅನ್ಕೊಳ್ಳಿ. ಓಕೆ, ಕನ್ಸಿಡರ್ ಹಿಯರ್ ಇಟ್ ಆಸ್ ಅನ್ನೋನ್ ಎಲೆಕ್ಟ್ರೋಡ್. ಇದು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಓಕೆ, ಕನ್ಸಿಡರ್ ಮಾಡಿ, ಇದು ಕಾಪರ್ ಅಂತಾನೆ ಕನ್ಸಿಡರ್ ಮಾಡಿ. ಓಕೆ, ಇವೆರಡರ ಮಧ್ಯ ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿ ಒಂದು ಸಾಲ್ಟ್ ಬ್ರಿಡ್ಜ್ ನ ಕನೆಕ್ಟ್ ಮಾಡಿ. ಓಕೆ, ಇವಾಗ ಇದೇನಾಯ್ತು, ಇದು ಬಂದ್ಬಿಟ್ಟು ಒಂದು ಗ್ಯಾಲ್ವನಿಕ್ ಸೆಲ್ ಆಯ್ತು ಅಲ್ವಾ, ಇದೊಂದು ಕಂಪ್ಲೀಟ್ ಗ್ಯಾಲ್ವನಿಕ್ ಸೆಲ್ ಆಯ್ತು. ಇವಾಗ ಒಂದ್ ವೇಳೆ ನಾವಿಲ್ಲಿ ವೋಲ್ಟ್ ಮೀಟರ್ ನ ಫಿಕ್ಸ್ ಮಾಡಿದೀವಲ್ವಾ, ಇಲ್ಲಿ ನಾವು ವೋಲ್ಟೇಜ್ ನ ಮೆಜರ್ ಮಾಡಿದ್ವಿ ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಅದು 0.34 ಬಂತು. ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಶಿ ಬಂದ್ಬಿಟ್ಟು ಏನಾಗಿದೆ, ಆನೋಡ್ ಅಲ್ಲಿದೆ. ಓಕೆ, ಈ ಅನ್ನೋನ್ ಬಂದ್ಬಿಟ್ಟು ಕ್ಯಾಥೋಡ್ ಅಲ್ಲಿದೆ. ಏನಕ್ಕೆ ಶಿ ಆನೋಡ್ ಅಲ್ಲಿದೆ, ನಾವಿಲ್ಲಿ ನೋಡ್ತಾ ಇದೀವಿ. ಯಾವಾಗ ಶಿ ಏನಾದ್ರೂ ಆನೋಡ್ ಅಲ್ಲಿದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾ ಇದೀವಿ. ಓಕೆ, ಅದಕ್ಕೋಸ್ಕರನೇ ಅನ್ನೋನ ನಾವು ಕ್ಯಾಥೋಡ್ಗೆ ಫಿಕ್ಸ್ ಮಾಡಿದೀವಿ. ಅಂದ್ರೆ ನಮ್ಗೆ ಲೋನ್ ಪ್ರಕಾರ ಏನ್ ಗೊತ್ತು, ಲೋನ್ ಪ್ರಕಾರ ಆನೋಡ್ ಬಂದ್ಬಿಟ್ಟು ಲೆಫ್ಟ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ಲೋನ್ ಪ್ರಕಾರ ಆನೋಡ್ ಬಂದ್ಬಿಟ್ಟು ಲೆಫ್ಟ್ ಅಲ್ಲಿ ಇರುತ್ತೆ, ಅದಕ್ಕೋಸ್ಕರನೇ ಶೀನ ಲೆಫ್ಟ್ ಅಲ್ಲಿ ಫಿಕ್ಸ್ ಮಾಡಿದೀವಿ, ಅನ್ನೋನ ಕ್ಯಾಥೋಡ್ ಅಲ್ಲಿ ಫಿಕ್ಸ್ ಮಾಡಿದೀವಿ ಅಲ್ವಾ. ನೆಕ್ಸ್ಟ್ ನಮಗೇನ್ ಗೊತ್ತು, ಈ E0 H+H2 ಅಂದ್ರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಶಿ ಬಂದ್ಬಿಟ್ಟು 0 ವೋಲ್ಟ್ ಅಂತ ನಮಗೆ ಗೊತ್ತು ಅಲ್ವಾ. ಹಾಗೆ ಈ ಅನ್ನೋನ್ ಏನಿದೆ ಅದರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಏನು ನಮಗಿನ್ನೂ ಗೊತ್ತಿಲ್ಲ, ಅದನ್ನೇ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಅಲ್ವಾ. ಇಲ್ಲಿ ನಾವು ಇದನ್ನ ಕಾಪರ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಎಲೆಕ್ಟ್ರೋಡ್ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಓಕೆ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಕಾಪರ್ ಇಲ್ಲಿ. ಓಕೆ, ಸೊ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಆನೋಡ್ ಅಲ್ಲಿ ಶಿ ಇದೆ. ಓಕೆ, ಏನಾಗುತ್ತೆ ರಿಯಾಕ್ಷನ್, ನಮಗೆ ಆನೋಡ್ ಅಲ್ಲಿ ಯಾವಾಗ್ಲೂ ಆಕ್ಸಿಡೇಷನ್ ಆಗುತ್ತೆ ಅಲ್ವಾ. ಸೊ ನಮಗೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಯಾವ ರೀತಿ ಆಗುತ್ತೆ, ನಮಗೆ H2 ಬಂದ್ಬಿಟ್ಟು H+ ಹಾಗೆ ಎಲೆಕ್ಟ್ರಾನ್ ಆಗಿ ನಮಗೆ ಕನ್ವರ್ಟ್ ಆಗುತ್ತೆ. ಅದು ಯಾವ ರೀತಿ ಅಂದ್ರೆ, ಇಲ್ಲಿ ನಾವು ಹೇಗೆ H2 ಗ್ಯಾಸ್ ನ ಇಲ್ಲಿ ನಾವು ಇಲ್ಲಿ ಪಾಸ್ ಮಾಡ್ತೀವಲ್ವಾ, ಅದೇನಾಗುತ್ತೆ, ಇಲ್ಲಿ H2 ಗ್ಯಾಸ್ ಇಲ್ಲಿ ಪಾಸ್ ಮಾಡಿದಾಗ ಇಲ್ಲಿ H2 ಗ್ಯಾಸ್ ಬರುತ್ತೆ. ಓಕೆ, ಫಸ್ಟ್ H2 ಗ್ಯಾಸ್ ಬಂದ್ಬಿಟ್ಟು ಅದು ನಮಗೆ ಆಕ್ಸಿಡೇಷನ್ಗೆ ಒಳಗಾಗುತ್ತೆ. ಆಕ್ಸಿಡೇಷನ್ಗೆ ಒಳಗಾಗ್ಬಿಟ್ಟು ಏನಾಗುತ್ತೆ, ಅದು ನಮಗೆ H+ ಹಾಗೆ ಎಲೆಕ್ಟ್ರಾನ್ ನ ನಮಗೆ ಅದು ರಿಲೀಸ್ ಮಾಡುತ್ತೆ. ಓಕೆ, ಅಂದ್ರೆ ಈ H2 ಏನಿದೆ ಅದು ಬಂದ್ಬಿಟ್ಟು H+ ಅಯಾನ್ ಅದು ರಿಲೀಸ್ ಮಾಡಿಬಿಟ್ಟು, ಹಾಗೆ ಎಲೆಕ್ಟ್ರಾನ್ ಅದು ಈ ಎಲೆಕ್ಟ್ರೋಡ್ ಏನಿರುತ್ತೆ ಇಲ್ಲಿ ವೈರ್, ಪ್ಲಾಟಿನಮ್ ವೈರ್, ಅದ್ರ ಮೇಲೆ ಅದು ನಮಗೆ ಡೆಪಾಸಿಟ್ ಮಾಡ್ಕೊಳುತ್ತೆ. ಓಕೆ, ಸೊ ಇಲ್ಲಿ ಒಂದು H2 ಅಂತ ತಗೊಂಡ್ರೆ ಏನಾಗುತ್ತೆ, 2H+ ಇಲ್ಲಿ ನಮಗೆ ರಿಲೀಸ್ ಆಗಿರುತ್ತೆ, ಹಾಗೆ 2 ಎಲೆಕ್ಟ್ರಾನ್ಗಳು ರಿಲೀಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಏನಾಗುತ್ತೆ, ಇದು ಆಫ್ ಆಗುತ್ತೆ ಅಲ್ವಾ. ಇವಾಗ ಇದು ಕಂಪ್ಲೀಟ್ ಆಗುತ್ತೆ. ಇದನ್ನೇ ಇನ್ನೊಂದು ರೀತಿ ಯಾವ ರೀತಿ ಬರೀಬಹುದು, H2 ಬಂದ್ಬಿಟ್ಟು 2H+ ಹಾಗೆ 2 ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಮೀನಿಂಗ್ ಏನಂದ್ರೆ, ಇಲ್ಲಿ H2 ಇದೆ ಅಲ್ವಾ, H2 ಇದೆ ಅಂದ್ರೆ ಅರ್ಥ ಏನು, H2 ಯಾವ ರೀತಿ ಇರುತ್ತೆ, H ಈ ರೀತಿ ಇರುತ್ತಲ್ವಾ. ಸೊ ಈ H ಏನಾಗುತ್ತೆ, ಒಂದು H ಬಂದ್ಬಿಟ್ಟು ಒಂದು H+ ಹಾಗೆ ಒಂದು ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು H ಬಂದ್ಬಿಟ್ಟು H+ ಹಾಗೆ ಒಂದು ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ಇಲ್ಲಿ 2 ಎಲೆಕ್ಟ್ರಾನ್ 2H+ ಹಾಗೆ ಈ 2 Hಗಳನ್ನ H2 ಅಂತ ಬರ್ದಿರೋದು. ಓಕೆ, ಸೊ ನಾವು ಈ ರೀತಿ ಆದ್ರೂ ಬ್ಯಾಲೆನ್ಸ್ ಮಾಡ್ಬೋದು, ಈ ರೀತಿ ಆದ್ರೂ ಬ್ಯಾಲೆನ್ಸ್ ಮಾಡ್ಬೋದು. ಅನ್ನೋನ್ ಅಂದ್ರೆ ಕ್ಯಾಥೋಡ್ ಅಲ್ಲಿ ಏನಿರುತ್ತೆ ಅದು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, ಅಲ್ಲಿ ನಮಗೆ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿ ಈ ಎಲೆಕ್ಟ್ರಾನ್ ಏನಿಲ್ಲಿ ನಮಗೆ ಡೆಪಾಸಿಟ್ ಆಗುತ್ತೆ ವೈರ್ ಮೇಲೆ, ಅದು ಏನ್ ಮಾಡುತ್ತೆ, ಅದು ಬಂದ್ಬಿಟ್ಟು ಇಲ್ಲಿ ಟ್ರಾವೆಲ್ ಮಾಡುತ್ತೆ ಅಲ್ವಾ, ಇಲ್ಲಿ ಟ್ರಾವೆಲ್ ಮಾಡುತ್ತೆ ಈ ರೀತಿ, ಇಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಮ್ಗೆ ಗೊತ್ತಲ್ವಾ,
ಕಾಪರ್ ಏನಾಗುತ್ತೆ, ಆ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಅಂದರೆ ಕಾಪರ್ 2+ ಏನು ಮಾಡುತ್ತೆ, ಆ 2 ಎಲೆಕ್ಟ್ರಾನ್ಗಳನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಅದು ನಮಗೆ ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ನಮಗೆ ಅದು ರಿಡಕ್ಷನ್ಗೆ ಒಳಗಾಗುತ್ತೆ. ಹಾಗಾದರೆ ನಾವು EMF ಆಫ್ ಸೆಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? EMF ಆಫ್ ಸೆಲ್ ನಮಗೆ ಗೊತ್ತಲ್ವಾ, E0 ಸೆಲ್ ಈಸ್ ಈಕ್ವಲ್ಸ್ ಟು E0 ಕ್ಯಾಥೋಡ್ ಮೈನಸ್ E0 ಆ್ಯನೋಡ್. ಇಲ್ಲಿ ನಮಗೆ E0 ಸೆಲ್ ಎಷ್ಟು ಮೆಜರ್ ಆಗಿದೆ, ನಮಗೆ E0 ಸೆಲ್ ಬಂದ್ಬಿಟ್ಟು ಇಲ್ಲಿ 0.34 ವೋಲ್ಟ್ ಮೆಜರ್ ಆಗಿದೆ ಅಲ್ವಾ. E0 ಕ್ಯಾಥೋಡ್ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್, ಇಲ್ಲಿ ಕ್ಯಾಥೋಡಲ್ಲಿ ಯಾವುದಿರುತ್ತೆ ಅದು, ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕ್ಯಾಥೋಡಲ್ಲಿ ಯಾವುದಿದೆ, ಕಾಪರ್ ಆಗಿದೆ. ಕಾಪರ್ ಏನಾಗಿದೆ, ಇಲ್ಲಿ Cu2+ ಇಂದ ನಮಗೆ ಕಾಪರ್ ಆಗಿದೆ. ಆದ್ರಿಂದ ನಾವು ಈ ರೀತಿ ಬರ್ಕೊಂತೀವಿ ಇದನ್ನ ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕಾಪರ್ ಮೈನಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಯಾವುದು, ಶೀನಲ್ಲಿ ಏನಾಗಿರುತ್ತೆ, ಮೇನ್ ಆಗಿ ನಮಗೆ ಕನ್ವರ್ಟ್ ಆಗ್ತಾ ಇರೋದು ಯಾವುದು, ಹೈಡ್ರೋಜನ್ ಅಲ್ವಾ. ಹೈಡ್ರೋಜನ್ ಏನಾಗ್ತಿದೆ, ಕನ್ವರ್ಟ್ ಆಗ್ತಿದೆ. ಹಾಗಂತ ಹೇಳ್ಬಿಟ್ಟು ಇಲ್ಲಿ ಹೆಚ್ಚು ಬಂದ್ಬಿಟ್ಟು H+ ಕನ್ವರ್ಟ್ ಆಗ್ತಿದೆ ಅಂತ ಇಲ್ಲಿ ಬರ್ಕೋಬಾರ್ದು. ಓಕೆ, ಅಂದ್ರೆ ಇಲ್ಲಿ ಏನಾದ್ರೂ ನೀವು ಒಂದ್ ವೇಳೆ H ಬಂದ್ಬಿಟ್ಟು H+ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಬರ್ಕೋಬಾರ್ದು. ಈ ರೀತಿ ಬರ್ಕೊಂಡ್ರೆ ಏನಾಗುತ್ತೆ, ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಹೆಚ್ಚು ನಮಗೆ ಇನ್ಕ್ರೀಸ್ ಆದರೆ ಪ್ಲಸ್ ಏನಾಗುತ್ತೆ ಚಾರ್ಜು, ಅದು ನಮಗೆ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗುತ್ತೆ. ಬಟ್ ನಾವು ಯಾವಾಗಲೂ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ ಯಾವ್ದು ಕನ್ವರ್ಟ್ ಮಾಡಬೇಕು, ಇಲ್ಲಿ ಡಿಕ್ರೀಸ್ ಆಗ್ತಿರೋ ಚಾರ್ಜಸ್ನೇ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ನೇ ಕನ್ಸಿಡರ್ ಮಾಡಬೇಕು. ಆದ್ರಿಂದ ನಾವಿಲ್ಲಿ E0 H+/H2 ಅಂತ ಕನ್ಸಿಡರ್ ಮಾಡುತ್ತೀವಿ. ಓಕೆ, ನೆಕ್ಸ್ಟು 0.34 ಈಸ್ ಈಕ್ವಲ್ಸ್ ಟು, ಇದು ನಮಗೆ ಗೊತ್ತಿಲ್ಲ ಅನ್ನೋನ್, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅಲ್ವಾ, ಅದನ್ನು ಹಾಗೆ ಇಟ್ಕೊಳ್ಳಿ. ಮೈನಸ್ ನಮಗೆ ಇದು ಗೊತ್ತಲ್ವಾ, ಇದು ಎಷ್ಟು, 0 ವೋಲ್ಟ್, ಅದನ್ನ ಇಲ್ಲಿ ಬರ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ನಮಗೆ E0 Cu2+/Cu ಈಸ್ ಈಕ್ವಲ್ಸ್ ಟು 0.34 ನಮಗೆ ಯೂನಿಟ್ ಬಂದ್ಬಿಟ್ಟು ವೋಲ್ಟ್ ಆಗುತ್ತೆ. ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿರುತ್ತೆ ಕ್ಯಾಥೋಡ್ ಹತ್ರ, ದಟ್ ಈಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕಾಪರ್ ಈಸ್ ಈಕ್ವಲ್ಸ್ ಟು 0.34 ವೋಲ್ಟ್ ಆಗಿರುತ್ತೆ. ಈ ರೀತಿ ಈ ಶೀನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಅನ್ನೋನ್ ಕ್ಯಾಥೋಡಲ್ಲಿದ್ರೆ ಅದರದ್ದು ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಅನ್ನೋನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಯಾವಾಗ, ಶೀನ ಆ್ಯನೋಡಲ್ಲಿ ಕನ್ಸಿಡರ್ ಮಾಡಿಬಿಟ್ಟು. ನೆಕ್ಸ್ಟು ಇದನ್ನ ಸೆಲ್ ರೆಪ್ರೆಸೆಂಟೇಷನ್ ನಲ್ಲಿ ಬರೆದ್ರೆ ಹೇಗಿರುತ್ತೆ ನೋಡೋಣ. ಜನರಲ್ ಆಗಿ ಸೆಲ್ ರೆಪ್ರೆಸೆಂಟೇಷನ್ನ ಹೇಗೆ ಮಾಡ್ತೀವಿ, ಒಂದು ಫಸ್ಟ್ ಸಾಲ್ಟ್ ಬ್ರಿಡ್ಜ್ ಬರ್ಕೊಂತೀವಲ್ವಾ. ಸಾಲ್ಟ್ ಬ್ರಿಡ್ಜ್ ಬರ್ಕೊಂಡ್ಬಿಟ್ಟು ಅದ್ರ ಎಡಗಡೆ ಏನು ಬರ್ಕೊಂತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅದನ್ನ ಬರ್ಕೊಂತೀವಿ, ಬಲ್ಗಡೆ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅದನ್ನ ಬರ್ಕೊಂತೀವಿ ಅಲ್ವಾ. ಹಾಗೆ ನಾವು ಇದ್ರ ಕೆಳಗಡೆ ಸಾಲಿಡ್ ಅಕ್ವೇಸ್ ಏನಿರುತ್ತೆ ಅದನ್ನ ಬರಿತಾ ಹೋಗ್ತೀವಿ. ಸೊ ಜನರಲ್ ಆಗಿ ಏನು ಬರಿತೀವಿ, ಇಲ್ಲಿ ಸಾಲಿಡ್ ಬರ್ಕೊಂತೀವಿ, ಹಾಗೆ ಇಲ್ಲಿ ಅಕ್ವೇಸ್ ಬರ್ಕೊಂತೀವಿ ಅಲ್ವಾ. ಅಂದ್ರೆ ಸಾಲಿಡ್ ಏನಿರುತ್ತೆ ಎಲೆಕ್ಟ್ರೋಡ್ ಅದರದ್ದು ನೇಮ್ ಬರ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಇದ್ರೆ ಇಲ್ಲಿ X+ ಆಗಿರುತ್ತೆ ಅಲ್ವಾ, XN+ ಆಗಿರುತ್ತೆ. ಹಾಗೆ ಇಲ್ಲಿ YN+ ಇರೋದು Y ಆಗಿರುತ್ತೆ. ಈ ರೀತಿ ನಾವು ಜನರಲ್ ಆಗಿ ಒಂದು ಸೆಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಈ ಅಕ್ವೇಸ್ ಅಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್ ಇದ್ರೆ ಅದ್ರದ್ದು ಇಷ್ಟು ಮೋಲಾರ್ ಕಾನ್ಸಂಟ್ರೇಷನ್ ಇದೆ, A ಮೋಲಾರ್ ಕಾನ್ಸಂಟ್ರೇಷನ್ ಇದೆ, ಇಲ್ಲಿ ಏನೋ ಒಂದು B ಮೋಲಾರ್ ಕಾನ್ಸಂಟ್ರೇಷನ್ ಇದೆ ಅಂತ ಜನರಲ್ ಆಗಿ ಬರಿತೀವಿ. ಹಾಗಾದ್ರೆ ಇಲ್ಲಿ ಹೇಗೆ ಬರಿಬೇಕು ನಾವು, ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ನಮಗೆ ಗ್ಯಾಸ್ ಕೂಡ ಇನ್ವಾಲ್ವ್ ಆಗಿದೆ. ಇಲ್ಲಿ ನಮಗೆ ಕನ್ವರ್ಟ್ ಆಗ್ತಿರೋದೇ ಮೇನ್ ಆಗಿ ಗ್ಯಾಸ್ ಅಲ್ವಾ. ಸೊ ನಾವು ಗ್ಯಾಸ್ ಇನ್ವಾಲ್ವ್ ಆದಾಗ ಏನ್ ಬರಿಬೇಕು ಅಂದ್ರೆ, ನಾವು ಈ ಸಾಲಿಡ್ ಅಕ್ವೇಸ್ ಮಧ್ಯೆ ಏನಿರುತ್ತೆ ಆ ಗ್ಯಾಸ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರ ಮೂಲಕ, ಅಂದ್ರೆ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡೋದ್ರ ಮೂಲಕ ಇಲ್ಲಿ ಗ್ಯಾಸ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಅಲ್ಲಿ ಅದು ಏನು ಪ್ರೆಷರ್ ಇರುತ್ತೆ, ಓಕೆ, ಆ ಪ್ರೆಷರ್ನ ನಾವು ಬರಿಬೇಕಾಗತ್ತೆ. ಓಕೆ, ಅದು ಯಾವ ರೀತಿ ಅಂತ ಇಲ್ಲಿ ಹೇಳ್ತೇನೆ ನೋಡಿ. ಸೊ ಫಸ್ಟು ಇಲ್ಲಿ ಸಾಲಿಡ್ ಏನಿರುತ್ತೆ ಅದನ್ನು ಬರ್ಕೊಳ್ಳಿ. ಓಕೆ, ಸಾಲಿಡ್ ಏನಿರುತ್ತೆ ನಮಗೆ ಆ್ಯನೋಡಲ್ಲಿ, ಇಲ್ಲಿ ಸಾಲಿಡ್ ಬಂದ್ಬಿಟ್ಟು ಪ್ಲಾಟಿನಮ್ ವಯರ್ ಅಲ್ವಾ. ಸೊ ದಿಸ್ ಇಸ್ ಸಾಲಿಡ್, ಇಲ್ಲಿ ಪ್ಲಾಟಿನಮ್ ವಯರ್, ಅದು ಬಂದ್ಬಿಟ್ಟು ಸಾಲಿಡ್ ಆಗಿದೆ. 1 ಬಾರ್ ಇಲ್ಲಿ ಹಾಗೆ ಜಾಗ ಬಿಟ್ಕೊಳ್ಳಿ. ಇಲ್ಲಿ ಏನಾಗಿದೆ ನಮಗೆ H+ ಇಲ್ಲಿ ಅಲ್ವಾ, ಅಂದ್ರೆ ಇದು ನಮಗೆ ಅಕ್ವೇಸ್. ಇಲ್ಲಿ H+ ಏನಿದೆ, ಇದು ಎಷ್ಟು ಕಾನ್ಸಂಟ್ರೇಷನ್ ಇದೆ, H+ ಬಂದ್ಬಿಟ್ಟು 1 ಮೋಲಾರ್ ಕಾನ್ಸಂಟ್ರೇಷನ್ ಇದೆ. ಓಕೆ, ಅಗೇನ್ ಇಲ್ಲಿ ಸಾಲ್ಟ್ ಬ್ರಿಡ್ಜ್ ಬರ್ಕೊಳ್ಳಿ. ಇಲ್ಲಿ ರಿಡಕ್ಷನ್ ಅಲ್ಲಿ ಏನಾಗ್ತಿದೆ, ಇದು ಆಸ್ ಯೂಶುವಲ್ ಹೇಗೆ ಬರ್ಕೊಂತೀವೋ ಹಾಗೆ ಕಾಪರ್ 2+. ಓಕೆ, ಇಲ್ಲೂ ಸಹ ಇದು 1 ಮೋಲಾರ್ ಇರುತ್ತೆ. ಏನಕ್ಕಂದ್ರೆ ನಾವು ಇದನ್ನ ಸ್ಟ್ಯಾಂಡರ್ಡ್ ಕಂಡೀಷನ್ ಅಲ್ಲಿ ಮೆಜರ್ ಮಾಡ್ತಾ ಇರ್ತೀವಿ. ಇದು ಏನಾಗಿರುತ್ತೆ, ಇದು ಸಹ ಅಕ್ವೇಸ್ ಆಗಿರುತ್ತೆ. ಹಾಗೆ ಸಿಂಗಲ್ ಬಾರ್, ಹಾಗೆ ಇದು ನಮಗೆ ಕಾಪರ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಇದು ಸಹ ಸಾಲಿಡ್ ಅಲ್ವಾ. ಸೊ ಈ ರೀತಿ ರಿಯಾಕ್ಷನ್ ಇದು ಬಂದ್ಬಿಟ್ಟು ನಾವು ಇಲ್ಲೊಂದು ಆ್ಯಡ್ ಮಾಡ್ತೀವಿ. ಏನು ಆ್ಯಡ್ ಮಾಡಬೇಕು, ಇಲ್ಲಿ ನಾವು ಹೈಡ್ರೋಜನ್ ಗ್ಯಾಸ್ನ ಆ್ಯಡ್ ಮಾಡಬೇಕು. ಯಾವ ರೀತಿ, ಹೈಡ್ರೋಜನ್ ಗ್ಯಾಸ್ ಈ ರೀತಿ ಇರುತ್ತೆ. ಸೊ ಇಲ್ಲಿ ಏನು ಹೇಳಿದೆ, ಪ್ರೆಷರ್ ಮೆನ್ಷನ್ ಮಾಡಬೇಕು. ಎಷ್ಟು,
ಇಲ್ಲಿ ಬಂದ್ಬಿಟ್ಟು 1 ATM ಪ್ರೆಷರ್ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ಗ್ಯಾಸ್ ಆಗಿರೋದ್ರಿಂದ ಇಲ್ಲಿ ಗ್ಯಾಸ್ ಅಂತ ಮೆನ್ಷನ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಏನು ಬರೆದಿದ್ದೀನಿ, ಶಿ ಹಾಗೆ ಕ್ಯಾಥೋಡಲ್ಲಿ ಕಾಪರ್ ಇದ್ದಾಗ ಅದರದ್ದು ಸೆಲ್ ರೆಪ್ರೆಸೆಂಟೇಷನ್ ಈ ರೀತಿ ಇರುತ್ತೆ. ಮೇನಾಗಿ ಎಲ್ಲ ಸೇಮ್ ಇರುತ್ತೆ. ನಮಗೆ ಇಲ್ಲಿ ಸಾಲಿಡ್ ಅಕ್ವೇಸ್ ಏನಿರುತ್ತೆ ಅದ್ರ ಮಧ್ಯೆ ನಮಗೆ ಗ್ಯಾಸ್ ಬರುತ್ತೆ. ಓಕೆ, ಅದನ್ನು ಸಹ ಇಲ್ಲಿ ಒಂದು ಬಾರ್ ಮೂಲಕ ರೆಪ್ರೆಸೆಂಟ್ ಮಾಡಿಬಿಟ್ಟು ಅದೇನಿರುತ್ತೆ ಗ್ಯಾಸ್ ಅಂತ ಮೆನ್ಷನ್ ಮಾಡಿ ನಾವು ಪ್ರೆಷರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಶಿ ನಮಗೆ ಆನೋಡ್ ಆಗಿ ಆಕ್ಟ್ ಮಾಡಿದಾಗ ಅವಾಗ ಅನ್ನೊಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಬೈ ಯೂಸಿಂಗ್ ಶಿ. ಇವಾಗ ಕ್ಯಾಥೋಡ್ ಆಗಿ ಆಕ್ಟ್ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೊಂದು ಅಂತ ನೋಡೋಣ. ದಟ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಶಿ ಆಕ್ಟ್ಸ್ ಆಸ್ ಕ್ಯಾಥೋಡ್. ಇಲ್ಲಿ ಅಗೇನ್ ಏನು ಮಾಡ್ತೀವಿ ನಾವು, ಲೋನ್ನ ಕನ್ಸಿಡರ್ ಮಾಡಿಬಿಟ್ಟು, ಓಕೆ, ಲೋನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಶೀನ ಕ್ಯಾಥೋಡಲ್ಲಿ ಪ್ಲೇಸ್ ಮಾಡಬೇಕಲ್ವ ಈ ಸಲ. ಸೊ ಏನು ಮಾಡ್ತೀವಿ, ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ನಾವು ಕ್ಯಾಥೋಡಲ್ಲಿ ಪ್ಲೇಸ್ ಮಾಡ್ತೀವಿ. ಓಕೆ, ನಮಗೆ ಅನ್ನೋನ್ ಆ್ಯನೋಡ್ನಲ್ಲಿ ಬರುತ್ತೆ. ಬಿಕಾಸ್ ನಮಗೆ ಲೆಫ್ಟ್ ಸೈಡಲ್ಲಿ ಆ್ಯನೋಡ್ ಆಗಿರೋದ್ರಿಂದ ಇಲ್ಲಿ ಅನ್ನೋನ್ ನಮಗೆ ಆ್ಯನೋಡ್ ಆಗಿರುತ್ತೆ, ಅದು ಲೆಫ್ಟ್ ಸೈಡಲ್ಲಿ ಇರುತ್ತೆ. ಓಕೆ, ಈ ಅನ್ನೋನ್ನ ಕನ್ಸಿಡರ್ ಇಟ್ ಆಸ್ ಜಿಂಕ್ ಅಂತ ಹೇಳ್ಬಿಟ್ಟು. ಓಕೆ, ಹಾಗೆ ಇಲ್ಲಿ ಒಂದು ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಿ, ಲಾಸ್ಟ್ ಟೈಮ್ ಕನೆಕ್ಟ್ ಮಾಡ್ದಂಗೆ, ಹಾಗೆ ಒಂದು ಸಾಲ್ಟ್ ಬ್ರಿಡ್ಜ್ನ ಇಲ್ಲಿ ಮೇಂಟೈನ್ ಮಾಡಿ. ನೆಕ್ಸ್ಟು ಇವಾಗ ಏನಾಯಿತು, ಇದು ಒಂದು ನಮಗೆ ಗ್ಯಾಲ್ವೆನಿಕ್ ಸೆಲ್ ಆಯಿತು ಅಲ್ವಾ, ಕಂಪ್ಲೀಟ್ ಗ್ಯಾಲ್ವೆನಿಕ್ ಸೆಲ್ ಆಯಿತು. ಗ್ಯಾಲ್ವೆನಿಕ್ ಸೆಲ್ಲಲ್ಲಿ ನಮಗೆ ಶಿ ಬಂದ್ಬಿಟ್ಟು ಕ್ಯಾಥೋಡಲ್ಲಿ ಅಂದರೆ ರೈಟ್ ಸೈಡಲ್ಲಿ ನಮಗೆ ಪ್ಲೇಸ್ ಆಗಿದೆ ಅಲ್ವಾ. ನಾವು ಒಂದು ವೇಳೆ ಇದರದ್ದು ವೋಲ್ಟೇಜ್ ಮೆಜರ್ ಮಾಡಿದ್ರೆ ಅವಾಗ ಏನು ಬರುತ್ತೆ, 0.76 ವೋಲ್ಟ್ಸ್ ಬಂತು ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟು ನಮಗೆ ಗೊತ್ತು ಅನ್ನೋನ್ ಬಂದ್ಬಿಟ್ಟು ಆ್ಯನೋಡ್ ಆಗಿದೆ ಅಂತ ಹೇಳ್ಬಿಟ್ಟು, ಹಾಗೆ ಶಿ ಬಂದ್ಬಿಟ್ಟು ಕ್ಯಾಥೋಡ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಅನ್ನೊಂದು ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗಿರುತ್ತೆ ನಮಗೆ ಗೊತ್ತಿಲ್ಲ, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅಲ್ವಾ. ಶೀದು ಏನಾಗಿರುತ್ತೆ, ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಯಾವಾಗಲೂ 0 ಆಗಿರುತ್ತೆ, ಅದು ನಮಗೆ ಗೊತ್ತು ಅಲ್ವಾ ಐಯುಪ್ಯಾಕ್ ಪ್ರಕಾರ. ನೆಕ್ಸ್ಟು ಆ್ಯನೋಡಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಏನಾಗುತ್ತೆ, ನಮಗೆ ZN ಬಂದ್ಬಿಟ್ಟು Zn2++2 ಎಲೆಕ್ಟ್ರೋಡ್ ನಮಗೆ ಇಲ್ಲಿ ರಿಲೀಸ್ ಆಗಿರುತ್ತೆ. ಅಂದರೆ ಈ ZN ಏನಾಗುತ್ತೆ ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ Zn2+ ಆಗಿಬಿಟ್ಟು ನಮಗೆ ಇಲ್ಲಿ ಇದ್ರ ಮೇಲೆ ನಮಗೆ 2 ಎಲೆಕ್ಟ್ರಾನ್ ನಮಗೆ ರಿಲೀಸ್ ಆಗಿರುತ್ತೆ. ಓಕೆ, ಇವಾಗ ಏನಾಗುತ್ತೆ ನಮಗೆ ನೆಕ್ಸ್ಟು ರಿಡಕ್ಷನ್ ಆಗುತ್ತೆ ಶಿನಲ್ಲಿ. ಓಕೆ, ಯಾವ ರೀತಿ ರಿಡಕ್ಷನ್ ಆಗುತ್ತೆ ಅಂದರೆ ನಮಗೆ H++ ಎಲೆಕ್ಟ್ರಾನ್ ಸೇರಿಬಿಟ್ಟು ಹೈಡ್ರೋಜನ್ ಫಾರ್ಮ್ ಆಗುತ್ತೆ. ಓಕೆ, ಅಂದರೆ ಇದನ್ನ ನಾವೇನಾದರೂ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಈ ರೀತಿ ಇಲ್ಲಿ H2 ಬರುತ್ತೆ. ಅಂದರೆ ಯಾವ ರೀತಿ ನಮಗೆ ರಿಯಾಕ್ಷನ್ ಆಗುತ್ತೆ ಈ ಕೇಸ್ನಲ್ಲಿ ಅಂದರೆ ಈ ಎಲೆಕ್ಟ್ರಾನ್ ಏನು ರಿಲೀಸ್ ಆಗಿರುತ್ತಲ್ವಾ ಇದು ಬಂದ್ಬಿಟ್ಟು ಅಗೇನ್ ಈ ರೀತಿ ಟ್ರಾವೆಲ್ ಮಾಡುತ್ತೆ ನಮಗೆ. ಓಕೆ, ಈ ರೀತಿ ಟ್ರಾವೆಲ್ ಮಾಡಿಬಿಟ್ಟು ಏನಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನಾಗಿರುತ್ತೆ, ಇದು HCl ಇರುತ್ತೆ ಇಲ್ಲಿ ಅಲ್ವಾ. ಸೊ ಇದರಲ್ಲಿ HCl ಇರುತ್ತೆ. ಇದು ಯಾವ ರೂಪದಲ್ಲಿ ಇರುತ್ತೆ, H+ ಹಾಗೆ Cl- ಇರುತ್ತೆ. ಸೊ ಹಾಗಾದರೆ ಇಲ್ಲಿ ಎಲ್ಲ H+ ಇರುತ್ತೆ ಅಲ್ವಾ. ಸೊ ಈ H+ ಇರೋದು ಈ ಎಲೆಕ್ಟ್ರಾನ್ ಏನು ಬರುತ್ತೆ, ಈ ಎಲೆಕ್ಟ್ರಾನ್ ಇದ್ರಗಳ ಜೊತೆ ಸೇರಿಬಿಟ್ಟು ಈ H+ ಎಲೆಕ್ಟ್ರಾನ್ ಸೇರಿಬಿಟ್ಟು ಏನಾಗುತ್ತೆ ನಮಗೆ ಹೈಡ್ರೋಜನ್ ಫಾರ್ಮ್ ಆಗುತ್ತೆ. ಇಲ್ಲಿ ನಮಗೆ ಹೈಡ್ರೋಜನ್ದು ಗ್ಯಾಸ್ ಬಬಲ್ ಫಾರ್ಮ್ ಆಗುತ್ತೆ. ಇನ್ನೂ ಕ್ಲೀನಾಗಿ ಯಾವ ರೀತಿ ಬರಿಬೋದು, ಸಿಂಪ್ಲಿಫೈ ಮಾಡಿ ನಿಮಗೆ ಅರ್ಥ ಆಗಬೇಕಂದ್ರೆ ಇನ್ನೊಂದು ರೀತಿ 2H+ + 2 ಎಲೆಕ್ಟ್ರಾನ್ ಗಿವ್ಸ್ ನಮಗೆ H2 ಆಗುತ್ತೆ. ಅಂದರೆ ಇಲ್ಲಿ ಏನಾಗಿರುತ್ತೆ, ಇದು ಬಂದ್ಬಿಟ್ಟು 2H+ ಅಲ್ವಾ, H+H+ ಈ ರೀತಿ ಇರುತ್ತೆ. ಇದು ಎಲೆಕ್ಟ್ರಾನ್ ಜೊತೆ ಸೇರಿಬಿಟ್ಟು ನಮಗೆ H ಆಗಿ ಕನ್ವರ್ಟ್ ಆಗಿರುತ್ತೆ. ಅದೇ ಇಲ್ಲಿ 2H ಇದನ್ನ ಈ ರೀತಿ ಬರೆದಿದ್ದೀವಿ. ಈ ಎಲೆಕ್ಟ್ರಾನ್ ಬಂದ್ಬಿಟ್ಟು ಈ ರೀತಿ 2 ಎಲೆಕ್ಟ್ರಾನ್, ಹಾಗೆ ಈ 2 H+ಗಳು ಸೇರಿಬಿಟ್ಟು ಇಲ್ಲಾಗುತ್ತೆ. ಓಕೆ, ಇದು ಇನ್ನೊಂದು ರೀತಿ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇವಾಗ ನಮಗೆ ಏನು ಗೊತ್ತಾಯಿತು, ಇಲ್ಲಿ ಕ್ಯಾಥೋಡಲ್ಲಿ ಏನು ರಿಯಾಕ್ಷನ್ ಆಗ್ತಿದೆ, ಆ್ಯನೋಡಲ್ಲಿ ಏನು ರಿಯಾಕ್ಷನ್ ಆಗ್ತಿದೆ ಗೊತ್ತಾಯಿತು. ಹಾಗಾದರೆ EMF ಆಫ್ ಸೆಲ್ನ ನಾವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, E0 ಸೆಲ್ ಈಸ್ ಈಕ್ವಲ್ಸ್ ಟು E0 ಕ್ಯಾಥೋಡ್ ಮೈನಸ್ E0 ಆ್ಯನೋಡ್. ಇಲ್ಲಿ E0 ಸೆಲ್ ಎಷ್ಟು ಬಂದಿದೆ, ನಮ್ಗೆ ಇಷ್ಟು ಬಂದಿದೆ ಅಲ್ವಾ. E0 ಸೆಲ್ ಬಂದ್ಬಿಟ್ಟು ನಮಗೆ ದಟ್ ಈಸ್ ಈಕ್ವಲ್ಸ್ ಟು E0 ಕ್ಯಾಥೋಡ್. ಕ್ಯಾಥೋಡಲ್ಲಿ ಏನಿದೆ ಈ ಟೈಮ್ ನಮಗೆ ಶಿ ಇದೆ. ಅಂದರೆ E0 ಕ್ಯಾಥೋಡ್ ಯಾವ್ದಾಗಿರುತ್ತೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಶಿ ಆಗಿರುತ್ತೆ. ದಟ್ ಈಸ್ E0 H+H2 ಮೈನಸ್ E0 ಆ್ಯನೋಡ್ ಯಾವ್ದಾಗಿರುತ್ತೆ, ಆ್ಯನೋಡಲ್ಲಿ ಯಾವುದಿದೆ ಜಿಂಕ್ ಇದೆ ಅಲ್ವಾ. ಸೊ ಅದರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ 0.76 ಈಸ್ ಈಕ್ವಲ್ಸ್ ಟು ಇದು ಎಷ್ಟಾಗಿರುತ್ತೆ, ಇದು ಗೊತ್ತಲ್ವಾ, ಇದು ಬಂದ್ಬಿಟ್ಟು 0 ಆಗಿರುತ್ತೆ ಶೀದು ಐಯುಪ್ಯಾಕ್ ಪ್ರಕಾರ. ಮೈನಸ್ ಇದೆ ಆಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳಿ, ಏನಕ್ಕಂದ್ರೆ ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿದು 0, ಇದು ಈ ಕಡೆ ಬಂದು ಇದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, E0 Zn2+ ಬಾರ್ Zn ಬಂದ್ಬಿಟ್ಟು ಈಸ್ ಈಕ್ವಲ್ಸ್ ಟು
ಇದು -0.76 ವೋಲ್ಟ್ ಆಗುತ್ತೆ. ಈ ರೀತಿ ನಾವು ಒಂದು ಅನ್ನೋನ್ನ ಆ್ಯನೋಡ್ನಲ್ಲಿದ್ದಾಗ ಶೀನ ಕ್ಯಾಥೋಡ್ನಲ್ಲಿ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ನಮಗೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ. ಓಕೆ, ಇದರಿಂದ ಏನು ಗೊತ್ತಾಗುತ್ತೆ, ಶಿ ಬಂದ್ಬಿಟ್ಟು ಆ್ಯನೋಡ್ ಆಗಿ ಸಹ ಆ್ಯಕ್ಟ್ ಮಾಡುತ್ತೆ, ಶಿ ಬಂದ್ಬಿಟ್ಟು ಕ್ಯಾಥೋಡ್ ಆಗಿ ಸಹ ಆ್ಯಕ್ಟ್ ಮಾಡುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇದನ್ನ ಅಂದರೆ ಶಿ ಕ್ಯಾಥೋಡಲ್ಲಿ ಆ್ಯಕ್ಟ್ ಮಾಡುತ್ತಲ್ವಾ, ಇದನ್ನ ನಾವೇನಾದ್ರೂ ಸೆಲ್ ರೆಪ್ರೆಸೆಂಟ್ ಮಾಡಿದ್ರೆ ಹೇಗಿರುತ್ತೆ, ಸೆಲ್ ರೆಪ್ರೆಸೆಂಟೇಷನ್ ಹೇಗಿರುತ್ತೆ, ಅಗೇನ್ ನಮಗೆ ಇಲ್ಲೊಂದು ಸಾಲ್ಟ್ ಬ್ರಿಡ್ಜ್ ಬರುತ್ತೆ, ಇಲ್ಲಿ ಆಕ್ಸಿಡೇಷನ್ ಏನಿರುತ್ತೆ ಅದನ್ನು ಬರ್ಕೋಬೇಕಾಗುತ್ತೆ, ಇಲ್ಲಿ ರಿಡಕ್ಷನ್ ಏನಿರುತ್ತೆ ಅದನ್ನು ಬರ್ಕೋಬೇಕಾಗುತ್ತೆ. ಅಗೇನ್ ನಮಗೆ ಇಲ್ಲಿ ಸಾಲಿಡ್ ಅಕ್ವೇಸ್ ಸಾಲಿಡ್ ಅಂದರೆ ನಮಗೇನು ಎಕ್ಸ್ ಇರುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಆಗುತ್ತೆ, ಇಲ್ಲಿ ವೈ ಪ್ಲಸ್ ಇರುತ್ತೆ ವೈ ಆಗುತ್ತೆ. ಇಲ್ಲಿ ಏನು ಕಾನ್ಸಂಟ್ರೇಷನ್ ಇರುತ್ತೆ ಎ ಮೋಲಾರ್ ಆ ಕಾನ್ಸಂಟ್ರೇಷನ್, ಹಾಗೆ ಈ ಅಕ್ವೇಸ್ನಲ್ಲಿ ಬಿ ಮೋಲಾರ್ ಕಾನ್ಸಂಟ್ರೇಷನ್ ಬರ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಇದು ಗ್ಯಾಸ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಸಾಲಿಡ್ ಹಾಗೆ ಅಕ್ವೇಸ್ ಮಧ್ಯೆ ಇಲ್ಲಿ ನಾವು ಗ್ಯಾಸ್ನು ಸಹ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ ಶಿ ನಾವು ಕ್ಯಾಥೋಡಲ್ಲಿ ಫಿಕ್ಸ್ ಮಾಡಿರೋದ್ರಿಂದ ಕ್ಯಾಥೋಡ್ ನಮಗೆ ರೈಟ್ ಸೈಡ್ ಬರೋದ್ರಿಂದ ಈ ಸಲ ಇವೆರಡರ ಮಧ್ಯ ಇಲ್ಲಿ ಗ್ಯಾಸ್ ಬರುತ್ತೆ. ಓಕೆ, ಇಲ್ಲಿ ಗ್ಯಾಸ್ ಬರುತ್ತೆ, ಅದರಲ್ಲಿ ನಾವು ಪ್ರೆಷರ್ ಸಹ ಮೆನ್ಷನ್ ಮಾಡಬೇಕು. ಇವಾಗ ಇದನ್ನು ಓವರ್ ಆಲ್ ಆಗಿ ಬರೆದ್ರೆ ಹೇಗಾಗುತ್ತೆ, ಏನಾಗುತ್ತೆ, ಫಸ್ಟ್ ಸಾಲಿಡ್ ಇಂದ ಅಕ್ವೇಸ್ ಕನ್ವರ್ಟ್ ಆಗುತ್ತೆ, ಆಕ್ಸಿಡೇಷನ್ ಅಲ್ಲಿ ಲೆಫ್ಟ್ ಸೈಡ್. ಇಲ್ಲಿ ಯಾವುದು ನಮಗೆ ಸಾಲಿಡ್ ZN ಅಲ್ವಾ, ಇದು ZN ನಮಗೆ ಸಾಲಿಡ್, ಅದೇನು ಕನ್ವರ್ಟ್ ಆಗ್ತಿದೆ ಅಕ್ವೇಸ್, ಅಂದ್ರೆ ನಮಗೆ ZN ಬಂದ್ಬಿಟ್ಟು ಓಕೆ ZN 2+ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈ ZN 2+ ನಮಗೆ 1 ಮೋಲಾರ್ ಕಾನ್ಸಂಟ್ರೇಷನ್ ಇರುತ್ತೆ. ಓಕೆ, ಅಗೇನ್ ಇಲ್ಲಿ ಡಬಲ್ ಬಾರ್ ಬರುತ್ತೆ, ನಮಗೆ ಹೈಡ್ರೋಜನ್ ಬಂದ್ಬಿಟ್ಟು ಲಿಕ್ವಿಡ್ ಫಾರ್ಮ್ನಲ್ಲಿರೋದು, ಇಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿರೋದು ವಿತ್ 1 ಮೋಲಾರ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಇಲ್ಲಿ ಬರ್ಕೊಳ್ಳಿ. ಓಕೆ, ಫೈನಲ್ ಆಗಿ ನಮಗೆ ಇದು ಪ್ಲಾಟಿನಮ್ನಲ್ಲಿ ಇರುತ್ತೆ ಅಲ್ವಾ ಸಾಲಿಡ್. ಸೊ ಹೈಡ್ರೋಜನ್ ಗ್ಯಾಸ್ ನಮಗೆ ಇಲ್ಲಿ ಬರುತ್ತೆ, ದಟ್ ಈಸ್ ವಿತ್ 1 atm ಪ್ರೆಷರ್. ಓಕೆ, ಏನಾಗುತ್ತೆ, ಇದು ಸಾಲಿಡ್, ಇದು ಗ್ಯಾಸ್ ಆಗಿರುತ್ತೆ. ಓಕೆ, ಇದು ಅಕ್ವೇಸ್, ದಿಸ್ ಇಸ್ ಆಲ್ಸೋ ಅಕ್ವೇಸ್, ದಿಸ್ ಇಸ್ ಸಾಲಿಡ್. ಈ ರೀತಿ ನಾವು ಸೆಲ್ ರೆಪ್ರೆಸೆಂಟೇಷನ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಈ ಪ್ಯಾಟರ್ನ್ ಸೇಮ್ ಇರುತ್ತೆ, ಬಟ್ ನಮಗೆ ಶೀನಲ್ಲಿ ಏನಾಗುತ್ತೆ ಅಂದರೆ ನಾವು ಗ್ಯಾಸ್ನ ಮಧ್ಯ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಒಂದು ವೇಳೆ ಅದೇನಾದರೂ ಕ್ಯಾಥೋಡ್ನಲ್ಲಿದ್ದರೆ ಅವಾಗ ಅದು ನಮಗೆ ರೈಟ್ ಸೈಡ್ ಬಂದಿರುತ್ತೆ, ಆ್ಯನೋಡ್ನಲ್ಲಿದ್ದರೆ ಅದು ನಮಗೆ ಲೆಫ್ಟ್ ಸೈಡ್ ಈ ಸಾಲಿಡ್ ಆಕ್ವೆಸ್ ಮಧ್ಯೆ ಬಂದಿರುತ್ತೆ. ಓಕೆ, ಅದನ್ನ ನೆನ್ಪಿಟ್ಕೋಬೇಕು. ಮೇಯ್ನಾಗಿ ನಾವಿಲ್ಲಿ ಹೇಗೆ ಕಾನ್ಸಂಟ್ರೇಷನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ, ಅದೇ ರೀತಿ ಗ್ಯಾಸ್ ಏನಿರುತ್ತೆ ಅದರ ಪ್ರೆಷರ್ನು ಸಹ ನಾವು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು. ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಶೀನ ನೋಡೋಣ, ಅಂದರೆ ಶೀದು ಮೇನ್ ಡ್ರಾಬ್ಯಾಕ್ಸ್ ಏನು ಅಂತ ನೋಡೋಣ. ಓಕೆ, ಫಸ್ಟ್ ಒನ್, ಇನ್ ಶೀ ಇಟ್ ಇಸ್ ಡಿಫಿಕಲ್ಟ್ ಟು ಒಬ್ಟೇನ್ ಹೈ ಪ್ಯೂರ್ ಹೈಡ್ರೋಜನ್ ಗ್ಯಾಸ್. ಓಕೆ, ನಾವೇನು ಶೀನಲ್ಲಿ ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡ್ತೀವಿ, ನಮಗೆ ಅದನ್ನು ಪ್ಯೂರ್ ಹೈಡ್ರೋಜನ್ ಗ್ಯಾಸ್ನ ನಮಗೆ ಒಬ್ಟೇನ್ ಮಾಡೋದು ತುಂಬ ಕಷ್ಟಕರವಾದ ಒಂದು ಸಂಗತಿಯಾಗಿರುತ್ತೆ ಇದರಲ್ಲಿ. ನೆಕ್ಸ್ಟು ಹಾಗೆ ನಾವೇನು HCl ಮೇಂಟೈನ್ ಮಾಡ್ತೀವಿ, 1 ಮೋಲಾರ್ HCl ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡಬೇಕಾಗಿರುತ್ತೆ ಶೀನಲ್ಲಿ, ಅದು ತುಂಬ ಲಾಂಗ್ ಟೈಮ್ವರೆಗೂ ನಾವು ಮೇಂಟೈನ್ ಮಾಡೋದು ಸಹ ತುಂಬ ಡಿಫಿಕಲ್ಟ್ ಟಾಸ್ಕ್ ನಮಗಿಲ್ಲಿ. ಓಕೆ, ನೆಕ್ಸ್ಟು ಈ ಪ್ಲಾಟಿನಮ್ ವೈರ್ ಏನು ಯೂಸ್ ಮಾಡ್ತೀವಿ ಅದು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಇದು ಕಾಸ್ಟ್ಲಿ ಆಗಿರೋದ್ರಿಂದ ಇದು ಏನಾಗುತ್ತೆ ಅಂದರೆ ಪಾಯ್ಸನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಏನಕ್ಕಂದರೆ ನಮಗೆ ಇಲ್ಲಿ ಹೈಡ್ರೋಜನ್ ಗ್ಯಾಸ್ನ ನಾವು ಪ್ಯೂರ್ ಆಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ, ಹಾಗೆ ಈ HClನ ಸಹ ನಾವು ತುಂಬ ಸಮಯದ ಕಾಲ ಇದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ 1 ಮೋಲಾರ್ ಕಾನ್ಸಂಟ್ರೇಷನ್ನ. ಅವಾಗ ಏನಾಗುತ್ತೆ, ಅದರಲ್ಲಿ ಇಂಪ್ಯೂರಿಟೀಸ್ ಬರುತ್ತೆ. ಓಕೆ, ಸೊ ಇಂಪ್ಯೂರಿಟೀಸಿಂದ ಏನಾಗುತ್ತೆ ಅಂದರೆ ನಮಗೆ ಈ ಪ್ಲಾಟಿನಮ್ ವೈರ್ ಏನಿರುತ್ತೆ ಅದು ನಮಗೆ ಪಾಯ್ಸನ್ ಆಗಿಬಿಡುತ್ತೆ. ಓಕೆ, ಅವಾಗ ಏನಾಗುತ್ತೆ, ಈ ಶೀ ಹೇಗೆ ಆಕ್ಟ್ ಮಾಡಬೇಕಿರುತ್ತೋ ಆ ರೀತಿ ಅದು ವರ್ಕ್ ಮಾಡಲ್ಲ. ಸೊ ದೀಸ್ ಆರ್ ಮೇನ್ ಡ್ರಾಬ್ಯಾಕ್ಸ್ ಆಫ್ ಶೀ. ಓಕೆ, ಇದು ಬಂದ್ಬಿಟ್ಟು ಲಿಮಿಟೇಷನ್ಸ್ ಆಫ್ ಶೀ.
ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.